ಉಪರಾಷ್ಟ್ರಪತಿ ಸ್ಥಾನಕ್ಕೆ ಜಗದೀಪ್ ಧನ್ಕರ್ ರಾಜೀನಾಮೆ ನೀಡೋದ್ರೊಂದಿಗೆ ಸಾಂವಿಧಾನಿಕ ಘನತೆ ಕಳೆದವರೊಬ್ಬರ ನಿರ್ಗಮನ ಆಗಿದೆ. ರಾಜ್ಯಪಾಲರಾಗಿದ್ದಾಗಲೂ ಉಪರಾಷ್ಟ್ರಪತಿ ಹುದ್ದೆಗೇರಿದ ನಂತರವೂ ಬಿಜೆಪಿಗಾಗಿ ಮತ್ತು ಮೋದಿ ಸರ್ಕಾರಕ್ಕಾಗಿಯೇ ದುಡಿದವರು ಅನ್ನೋ ಕಳಂಕವನ್ನ ಹೊತ್ತುಕೊಂಡೇ ಅವರು ಹೋಗಿದ್ದಾರೆ. ಮತ್ತು ಹಾಗೆ ತನಗಾಗಿಯೇ ಕೆಲಸ ಮಾಡಿದ್ದ ವ್ಯಕ್ತಿಯನ್ನ ಕಡೆಗೆ ಕಣ್ಣೆತ್ತಿಯೂ ನೋಡದೆ ಬಿಜೆಪಿ ಹೊರಗಾಕಿದೆ. ಸ್ವಾತಂತ್ರ್ಯೋತ್ತರ ಭಾರತದಲ್ಲಿ ದೋಷಾರೋಪಣೆ ನಿರ್ಣಯಕ್ಕೆ ಗುರಿಯಾದ ಏಕೈಕ ಉಪರಾಷ್ಟ್ರಪತಿ ಅನ್ನೋದು ಕೂಡ ಅವರ ಹೆಸರಿನಲ್ಲೇ ಇರುತ್ತೆ. ಸ್ವಲ್ಪ ಇತಿಹಾಸದ ಪುಟಗಳಲ್ಲಿ ನೋಡಿದ್ರೆ ಧನ್ಕರ್ ಪ್ರಕರಣದಷ್ಟು ಕಳಂಕಿತವಾದದ್ದು ಮತ್ತೊಂದು ಕಾಣಿಸೋದಿಲ್ಲ. ಸಂಸದೀಯ ನೆಲೆಯಲ್ಲಿ ಸರ್ಕಾರದ ಜೊತೆ ಸಂಘರ್ಷಕ್ಕೆ ನಿಂತಿದ್ದವರು ಇದ್ದಿರಬಹುದೇ ಹೊರತು ತೀರಾ ಈ ಮಟ್ಟಕ್ಕೆ ಸಂವಿಧಾನದ ಘನತೆಯನ್ನ ಕಳೆದವರಿಲ್ಲ. ರಾಷ್ಟ್ರಪತಿಗಳು ಉಪರಾಷ್ಟ್ರಪತಿಗಳಾಗಿದ್ದವರು ಬೇರೆ ಬೇರೆ ಕಾರಣದಿಂದ ವಿವಾದಕ್ಕೆ ಒಳಗಾಗಿದ್ದ ಮತ್ತು ಅವಧಿಗೆ ಮೊದಲೇ ಹುದ್ದೆ ತೊರೆದ ಕೆಲವು ಪ್ರಕರಣಗಳಿದೆ. ಅವುಗಳನ್ನ ನೋಡೋಣ. ನಮಸ್ಕಾರ, ಇದು ಅವಲೋಕನ ಕಾರ್ಯಕ್ರಮ. ಸಂಸತ್ತಿನ ಮಳೆಗಾಲದ ಅಧಿವೇಶನ ಪ್ರಾರಂಭವಾದ ಕೆಲವೇ ಗಂಟೆಗಳಲ್ಲಿ ಜುಲೈ 21ರಂದು ಉಪರಾಷ್ಟ್ರಪತಿ ಸ್ಥಾನಕ್ಕೆ ಜಗದೀಪ್ ಧನ್ಕರ್ ರಾಜೀನಾಮೆ ನೀಡಿದ್ರು. ಆರೋಗ್ಯದ ಕಾರಣವನ್ನ ಅವರು ನೀಡಿದ್ರು ಅದು ನಿಜವಾದ ಕಾರಣ ಅಲ್ಲ ಅನ್ನೋದು ಕೂಡಲೇ ಸ್ಪಷ್ಟವಾಗಿಬಿಟ್ಟಿತ್ತು. ಬಿಜೆಪಿಗಾಗಿ ಎಲ್ಲಾ ಬೆಲೆ ತೆತ್ತಿದ್ದ ಧನ್ಕರ್ ಕಡೆಗೆ ಅದೇ ಬಿಜೆಪಿಯ ದೃಷ್ಟಿಯಲ್ಲಿ ಯಾವ ಮರ್ಯಾದೆಗೂ ಅರ್ಹರಲ್ಲದವರಂತೆ ನಿರ್ಗಮನ ಮಾಡಬೇಕಾಯಿತು. ಧನ್ಕರ್ ತಮ್ಮ ಪತನವನ್ನ ತಾವೇ ಬರೆದುಕೊಂಡ ವ್ಯಕ್ತಿ ಅನ್ನೋದು ಅವರ ನಡೆ ಮತ್ತು ನುಡಿಯಲ್ಲೇ ಗೊತ್ತಾಗುತ್ತೆ. ಮೊದಲಿಗೆ ಅವರನ್ನ ವಿವಾದದ ಸುಳಿಯೊಳಗೆ ಸಿಲುಕಿಸಿದ್ದ ಅಂತಹ ಸಂಗತಿಗಳ ಕಡೆಗೆ ನಾವು ಗಮನ ಹರಿಸೋದಾದ್ರೆ, ಆಗಸ್ಟ್ 11, 2022ರಂದು ಅಧಿಕಾರ ವಹಿಸಿಕೊಂಡಾಗಿನಿಂದ ಅವರು ಪ್ರತಿ ಹಂತದಲ್ಲೂ ಅವರೊಬ್ಬ ಬಿಜೆಪಿ ರಾಜಕಾರಣಿಯಾಗಿಯೇ ವರ್ತಿಸಿದ್ರು. ರಾಜ್ಯಸಭೆ ಅಧ್ಯಕ್ಷರಾಗಿನೂ ಅವರ ವಿಚಿತ್ರ ಮೊಂಡುತನ ಅವರ ಬಿಜೆಪಿ ಪಕ್ಷಪಾತಿ ಪಾತ್ರದ ಭಾಗದಂತಿತ್ತು. ಮೊದಲನೇದಾಗಿ ಧನ್ಕರ್ ಅವರು ಸಂವಿಧಾನದ ಮೂಲ ರಚನೆ ಸಿದ್ಧಾಂತವನ್ನೇ ಪ್ರಶ್ನಿಸಿದ್ರು. ಮೂಲ ರಚನೆ ಸಿದ್ಧಾಂತ ಅಂತಂದ್ರೆ ಭಾರತೀಯ ಸಂವಿಧಾನದ ಮೂಲಭೂತ ಲಕ್ಷಣಗಳನ್ನ ಸಂಸತ್ತು ತಿದ್ದುಪಡಿ ಮಾಡುವ ಮೂಲಕ ಬದಲಾಯಿಸೋದಿಲ್ಲ ಅನ್ನೋದು. ಅದನ್ನ ಧನ್ಕರ್ ಪ್ರಶ್ನಿಸಿದ್ರು. ಅದು ಅವರ ಅಧಿಕಾರಾವಧಿಯ ಅತ್ಯಂತ ವಿವಾದಾತ್ಮಕ ಹೇಳಿಕೆಗಳಲ್ಲಿ ಒಂದು. ಈ ಹೇಳಿಕೆಗೆ ವಿವಿಧ ವಲಯಗಳಿಂದ ವ್ಯಾಪಕ ವಿರೋಧ ವ್ಯಕ್ತವಾಯಿತು. ಅದರ ನಂತರ ಮತ್ತೊಂದೆಡೆ ಮಾತಾಡಿದ ಆಗಿನ ಸಿಜೆಐ ಡಿ.ವೈ. ಚಂದ್ರಚೂಡ್ ಅವರು ಕೂಡ ಮೂಲಭೂತ ರಚನೆ ಸಿದ್ಧಾಂತದ ಮಹತ್ವವನ್ನ ಪುನರುಚ್ಚರಿಸಿದ್ರು. ರಾಷ್ಟ್ರೀಯ ನ್ಯಾಯಾಂಗ ನೇಮಕಾತಿ ಆಯೋಗವನ್ನು ರದ್ದುಗೊಳಿಸಿದ ಸುಪ್ರೀಂ ಕೋರ್ಟ್ನ 2015ರ ತೀರ್ಪನ್ನ ಧನ್ಕರ್ ಟೀಕಿಸಿದ್ರು. ಚುನಾಯಿತ ಸರ್ಕಾರ ಅಂಗೀಕರಿಸಿದ ಕಾನೂನುಗಳನ್ನ ನ್ಯಾಯಾಧೀಶರು ರದ್ದುಗೊಳಿಸೋದು ಪ್ರಜಾಪ್ರಭುತ್ವಕ್ಕೆ ಬೆದರಿಕೆಯಾಗಿದೆ ಅಂತ ಹೇಳಿದ್ರು. ಮೊನ್ನೆ ಏಪ್ರಿಲ್ನಲ್ಲಿ ರಾಷ್ಟ್ರಪತಿಗೆ ಕಾಲಮಿತಿ ನಿಗದಿಪಡಿಸಿದ ಸುಪ್ರೀಂ ಕೋರ್ಟ್ ತೀರ್ಪಿನ ಬಗ್ಗೆನೂ ಆಕ್ಷೇಪ ವ್ಯಕ್ತಪಡಿಸಿನೂ ಧನ್ಕರ್ ಹೇಳಿಕೆ ಕೊಟ್ಟಿದ್ರು. ರಾಷ್ಟ್ರಪತಿಗಳಿಗೆ ಕೋರ್ಟ್ ನಿರ್ದೇಶನ ನೀಡೋಕೆ ಸಾಧ್ಯ ಇಲ್ಲ. ಇತ್ತೀಚಿನ ತೀರ್ಪಿನ ಮೂಲಕ ರಾಷ್ಟ್ರಪತಿಗಳಿಗೆ ನಿರ್ದೇಶನ ನೀಡಲಾಗಿದೆ. ನಾವೆಲ್ಲಿಗೆ ಹೋಗ್ತಾ ಇದ್ದೀವಿ, ದೇಶದಲ್ಲಿ ಏನಾಗ್ತಿದೆ ಅಂತ ಧನ್ಕರ್ ಕಳವಳ ವ್ಯಕ್ತಪಡಿಸಿದ್ರು. ರಾಷ್ಟ್ರಪತಿಗೆ ಕಾಲಮಿತಿ ನಿಗದಿ ಮಾಡಿರುವ ಕ್ರಮ ಸಂಸತ್ತಿಗೂ ಮೀರಿದ ವರ್ತನೆ ಅಂತ ಜಗದೀಪ್ ಧನ್ಕರ್ ಆಕ್ಷೇಪ ವ್ಯಕ್ತಪಡಿಸಿದ್ರು. ಅವರ ಈ ಹೇಳಿಕೆ ವ್ಯಾಪಕ ಟೀಕೆಗೆ ಗುರಿಯಾಗಿತ್ತು. ಎರಡನೇದಾಗಿ, ವಿರೋಧ ಪಕ್ಷಗಳೊಂದಿಗೆ ಅವರು ಸತತ ಸಂಘರ್ಷಗಳನ್ನ ಮಾಡ್ತಾನೆ ಇದ್ರು. ಡಿಸೆಂಬರ್ 2023ರಲ್ಲಿ ಮಣಿಪುರದಲ್ಲಿ ಜನಾಂಗೀಯ ಹಿಂಸಾಚಾರದ ಬಗ್ಗೆ ಸದನದಲ್ಲಿ ಪ್ರತಿಭಟನೆಗಿಳಿದಿದ್ದ ವಿರೋಧ ಪಕ್ಷದ 20ಕ್ಕೂ ಹೆಚ್ಚು ಸದಸ್ಯರನ್ನ ಅಶಿಸ್ತಿನ ನಡವಳಿಕೆ ಮತ್ತು ಉದ್ದೇಶಪೂರ್ವಕ ಅಡ್ಡಿ ಆರೋಪದಲ್ಲಿ ಅಮಾನತುಗೊಳಿಸಿದ್ರು. ಆಗಸ್ಟ್ 2023ರಲ್ಲಿ ಧನ್ಕರ್ ಮಾತಿನ ಧಾಟಿ ಬಗ್ಗೆ ಜಯಾ ಬಚ್ಚನ್ ಕಳವಳ ವ್ಯಕ್ತಪಡಿಸಿದಾಗಲೂ ಮತ್ತೊಮ್ಮೆ ಅವರು ವಿವಾದದ ಕೇಂದ್ರವಾಗಿದ್ರು. ವಿರೋಧ ಪಕ್ಷದ ಭಾಷಣಕಾರರನ್ನ ತಡೆಯೋದು, ಉದ್ದೇಶಪೂರ್ವಕವಾಗಿ ಅವರ ಪ್ರಶ್ನೆಗಳನ್ನ ನಿರ್ಲಕ್ಷಿಸೋದು, ಅವರಿಗೆ ಅವಕಾಶವನ್ನ ನಿರಾಕರಿಸೋದು ಮತ್ತು ಆಡಳಿತ ಪಕ್ಷದ ಸದಸ್ಯರಿಗೆ ಸದನದಲ್ಲಿ ಹೆಚ್ಚಿನ ಸಮಯವನ್ನ ಕೊಡೋದು ಅವರ ವಿರುದ್ಧ ನಿರಂತರವಾಗಿ ಕೇಳಿಬರ್ತಿದ್ದ ಆರೋಪಗಳಾಗಿದ್ವು. ಹೆಚ್ಚಿನ ಸಂಖ್ಯೆಯ ವಿರೋಧ ಪಕ್ಷದ ಸಂಸದರನ್ನ ಅಮಾನತುಗೊಳಿಸಿದ ಅಧಿವೇಶನಗಳಲ್ಲಿ ರಾಜ್ಯಸಭೆಯಲ್ಲಿ ಹಲವಾರು ಮಸೂದೆಗಳನ್ನ ಚರ್ಚೆ ಇಲ್ಲದೆ ಅಂಗೀಕರಿಸೋಕೆ ಅವಕಾಶ ಮಾಡಿಕೊಟ್ಟಿದ್ದ ಧನ್ಕರ್ ನಡೆಗೆ ಕೂಡ ಆಕ್ಷೇಪ ವ್ಯಕ್ತ ಆಗ್ತಾನೆ ಇತ್ತು. ಧನ್ಕರ್ ಅವರ ಈ ಮಾದರಿ ಸಂಸದೀಯ ಸಭ್ಯತೆಯನ್ನ ಮತ್ತಷ್ಟು ಕುಗ್ಗಿಸ್ತು ಅನ್ನೋ ಟೀಕೆಯನ್ನ ಎದುರಿಸಬೇಕಾಯಿತು. ಕೆಲವರು ಭಾರತೀಯ ಪ್ರಜಾಪ್ರಭುತ್ವವನ್ನ ನಾಶ ಮಾಡೋಕೆ ಸಕ್ರಿಯವಾಗಿ ಪ್ರಯತ್ನಿಸುತ್ತಿದ್ದಾರೆ, ಅಂತಹ ನಡವಳಿಕೆಯನ್ನ ದೇಶದ್ರೋಹ ಅಂತ ಪರಿಗಣಿಸಬೇಕು ಅಂತ ಧನ್ಕರ್ ಮೇ 2024ರಲ್ಲಿ ಹೇಳಿದ್ರು. ಈ ಹೇಳಿಕೆಯನ್ನ ಸರ್ವಾಧಿಕಾರಿ ಮತ್ತು ಭಿನ್ನಮತವನ್ನ ಸಹಿಸದ ಧೋರಣೆ ಅಂತಾನೆ ವಿಶ್ಲೇಷಣೆ ಮಾಡಲಾಗಿತ್ತು. ಮೂರನೇದಾಗಿ, ಇಡಿ ಮತ್ತು ಸಿಬಿಐಯನ್ನ ಧನ್ಕರ್ ಸಮರ್ಥಿಸಿಕೊಂಡಿದ್ದು ವಿಚಿತ್ರವಾಗಿತ್ತು. ಅಕ್ಟೋಬರ್ 2024ರಲ್ಲಿ ಅವರು ಇಡಿ ಮತ್ತು ಸಿಬಿಐನಂತಹ ತನಿಖಾ ಏಜೆನ್ಸಿಗಳನ್ನ ಬಹಿರಂಗವಾಗಿಯೇ ಬೆಂಬಲಿಸಿದ್ರು. ನಾಲ್ಕನೇದಾಗಿ, ಡಿಸೆಂಬರ್ 2023ರ ಜೆಎನ್ಯು ಘಟಿಕೋತ್ಸವದಲ್ಲಿನ ಅವರ ವಿವಾದಾತ್ಮಕ ಭಾಷಣ. ಚುನಾಯಿತವಲ್ಲದ ಸಂಸ್ಥೆಗಳು ಸಂಸತ್ತಿನ ಕಾರ್ಯನಿರ್ವಹಣೆಯಲ್ಲಿ ಹಸ್ತಕ್ಷೇಪ ಮಾಡೋದ್ರ ವಿರುದ್ಧ ಅವರು ಆ ಭಾಷಣದಲ್ಲಿ ಎಚ್ಚರಿಕೆ ನೀಡಿದ್ರು. ಬುದ್ಧಿಜೀವಿಗಳ ಒಂದು ವಿಭಾಗ ಬೌದ್ಧಿಕ ಅಪ್ರಾಮಾಣಿಕತೆ ಮತ್ತು ಸೆಲೆಕ್ಟಿವ್ ಆದ ಸಿಟ್ಟನ್ನ ತೋರಿಸುತ್ತದೆ ಅಂತ ಧನ್ಕರ್ ಆರೋಪಿಸಿದ್ರು. ಇನ್ನು ಧನ್ಕರ್ ಪ್ರಕರಣದ ಹಿನ್ನೆಲೆಯಲ್ಲಿ ಭಾರತದ ರಾಷ್ಟ್ರಪತಿಗಳು ಮತ್ತು ಅವರ ಕೆಲವು ವಿವಾದಗಳನ್ನ ನಾವು ನೆನಪು ಮಾಡಿಕೊಳ್ಳಬಹುದು.
ಆದರೆ ಅವುಗಳ ಸ್ವರೂಪ ಬೇರೆಯದ್ದೇ ಆಗಿದೆ ಅನ್ನೋದನ್ನ ಹೇಳಲೇಬೇಕಾಗತ್ತೆ. ಸರ್ವಪಲ್ಲಿ ರಾಧಾಕೃಷ್ಣನ್ ಭಾರತದ 2ನೇ ರಾಷ್ಟ್ರಪತಿ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರ ಜನ್ಮದಿನವಾದ ಸೆಪ್ಟೆಂಬರ್ 5 ಶಿಕ್ಷಕರ ದಿನ ಅಂತಾನೆ ಆಚರಿಸಲಾಗುತ್ತೆ. ಆದರೆ ಅವರದೇ ವಿದ್ಯಾರ್ಥಿಯೊಬ್ಬರು ಅವರ ಮೇಲೆ ಕೃತಿಚೌರ್ಯದ ಆರೋಪ ಹೊರಿಸಿದ್ದು ವಿಪರ್ಯಾಸ. ಒಂದ್ ಕಡೆ ಉಲ್ಲೇಖವಾಗಿರುವ ಪ್ರಕಾರ ಅದು 1929ರಲ್ಲಿ ನಡೆದ ಘಟನೆ. ಮೀರತ್ ಕಾಲೇಜಿನಲ್ಲಿ ತತ್ವಶಾಸ್ತ್ರದ ಉಪನ್ಯಾಸಕರಾಗಿದ್ದ ಜದುನಾಥ್ ಸಿನ್ಹಾ ಅವರು ತಮ್ಮ ಇಂಡಿಯನ್ ಸೈಕಾಲಜಿ ಆಫ್ ಪರ್ಸೆಪ್ಷನ್ ಎಂಬ ಪ್ರಬಂಧದ ಮೊದಲ 2 ಭಾಗಗಳಿಂದ ಡಾಕ್ಟರ್ ರಾಧಾಕೃಷ್ಣನ್ ವಿಷಯವನ್ನ ಕದ್ದಿದ್ದಾರೆ ಅಂತ ಆರೋಪಿಸಿದ್ರು. ಸಿನ್ಹಾ 1922ರಲ್ಲಿ ಕಲ್ಕತ್ತಾ ವಿಶ್ವವಿದ್ಯಾನಿಲಯದಲ್ಲಿ ಈ ಪ್ರಬಂಧವನ್ನ ಸಲ್ಲಿಸಿದ್ರು. ಅವರ ಕೃತಿಯನ್ನ ಪರಿಶೀಲಿಸಿದ ಬೋಧಕರಲ್ಲಿ ರಾಧಾಕೃಷ್ಣನ್ ಒಬ್ಬರಾಗಿದ್ರು. 1928ರಲ್ಲಿ ರಾಧಾಕೃಷ್ಣನ್ ಅವರು ದಿ ವೇದಾಂತ ಅಕಾರ್ಡಿಂಗ್ ಟು ಸಂಸ್ಕಾರ ಅಂಡ್ ರಾಮಾನುಜ ಎಂಬ ಪುಸ್ತಕವನ್ನ ಪ್ರಕಟ ಮಾಡಿದಾಗ ಅದು ತಮ್ಮ ಇಂಡಿಯನ್ ಫಿಲಾಸಫಿ ಸಂಪುಟ 2ರ ಅಧ್ಯಾಯ 8 ಮತ್ತು 9ರ ಕೃತಿಚೌರ್ಯ ಅಂತ ಸಿನ್ಹಾ ಆರೋಪಿಸಿದ್ರು. ಹಕ್ಕುಸ್ವಾಮ್ಯ ಉಲ್ಲಂಘನೆ ಕುರಿತು ನ್ಯಾಯಾಲಯದ ವಿಚಾರಣೆಗಳು ನಡೆದವು. ಅಂತಿಮವಾಗಿ ರಾಧಾಕೃಷ್ಣನ್ ಹೆಚ್ಚು ಪ್ರಭಾವಶಾಲಿ ಅಂತ ಸಾಬೀತಾಯಿತು ಮತ್ತು ವಿಷಯ ನ್ಯಾಯಾಲಯದ ಹೊರಗೆ ಇತ್ಯರ್ಥ ಆಯಿತು. ಅವರ ಮೇಲೆ ಸಿನ್ಹಾ ಆ ಕಾಲಕ್ಕೆ ದೊಡ್ಡ ಮೊತ್ತ ಆಗಿದ್ದ 20,000 ರೂಪಾಯಿಗಳಿಗೆ ಮೊಕದ್ದಮೆ ಹೂಡೋಕೆ ಮುಂದಾದಾಗ ರಾಧಾಕೃಷ್ಣನ್ ಅವರು 1 ಲಕ್ಷ ರೂಪಾಯಿಗೆ ಬೇಡಿಕೆ ಇಟ್ಟು ಪ್ರತಿದಾವೆ ಹೂಡೋಕೆ ನಿಂತಿದ್ರು. ಕಡೆಗೆ ಅವರಿಬ್ಬರ ನಡುವೆ ನಡೆದ ಸಂಧಾನದೊಂದಿಗೆ ಸಿನ್ಹಾ ತಮ್ಮ ಆರೋಪವನ್ನ ಹಿಂತೆಗೆದುಕೊಂಡಿದ್ರು. ವಿ ವಿ ಗಿರಿ ಸ್ವತಂತ್ರ ಅಭ್ಯರ್ಥಿಯಾಗಿ ಸ್ಪರ್ಧಿಸಿದ್ರು. ಅದಕ್ಕೆ ಅವರು ಪ್ರಧಾನಿ ಇಂದಿರಾ ಗಾಂಧಿ ಅವರ ಬೆಂಬಲ ಪಡೆದ ರೀತಿಯ ಹಿನ್ನೆಲೆಯಲ್ಲಿ ರಾಷ್ಟ್ರಪತಿಯಾಗಿ ಅವರ ಆಯ್ಕೆ ವಿವಾದಾತ್ಮಕವಾಗಿತ್ತು. ಗಿರಿ ಅವರ ಗೆಲುವು ಕಾಂಗ್ರೆಸ್ನಲ್ಲಿ ಇಂದಿರಾ ಗಾಂಧಿಯವರ ಪ್ರಭಾವ ಎಂತದ್ದು ಅನ್ನೋದನ್ನ ಸಾಬೀತು ಮಾಡಿತ್ತು. ರಾಷ್ಟ್ರಪತಿ ಚುನಾವಣೆಗೆ ಸ್ಪರ್ಧಿಸೋಕೆ ಗಿರಿ ಉಪರಾಷ್ಟ್ರಪತಿ ಹುದ್ದೆಗೆ ರಾಜೀನಾಮೆ ನೀಡಿದ್ದು ಕೂಡ ರಾಜಕೀಯ ಬಿರುಗಾಳಿಯನ್ನೇ ಎಬ್ಬಿಸಿತ್ತು. ಅದನ್ನ ಕಡೆಯಲ್ಲಿ ನೋಡೋಣ. ವಿ ಗಿರಿ ಅವರು 1969ರಲ್ಲಿ ಭಾರತದ 4ನೇ ರಾಷ್ಟ್ರಪತಿ ಆದ್ರು. ಇದು ಅತ್ಯಂತ ನಾಟಕೀಯ ಮತ್ತು ರಾಜಕೀಯವಾಗಿ ಬಿರುಸಿನಿಂದ ಕೂಡಿದ ಚುನಾವಣೆ ಆಗಿತ್ತು. ಅವರು ಸ್ವತಂತ್ರ ಅಭ್ಯರ್ಥಿಯಾಗಿ ಆಯ್ಕೆಯಾದ ಏಕೈಕ ರಾಷ್ಟ್ರಪತಿ ಅನ್ನೋ ಹೆಗ್ಗಳಿಕೆಗೆ ಪಾತ್ರರಾಗಿದ್ದು ಅವರ ಈ ಹಾದಿ ಅನನ್ಯವಾಗಿತ್ತು. 1969ರ ಮೇ 3ನೇ ತಾರೀಕು ಆಗಿನ ಭಾರತದ ರಾಷ್ಟ್ರಪತಿ ಡಾಕ್ಟರ್ ಜಾಕಿರ್ ಹುಸೇನ್ ಅವರು ಅಧಿಕಾರದಲ್ಲಿದ್ದಾಗಲೇ ನಿಧನರಾದರು. ಸ್ವತಂತ್ರ ಭಾರತದ ಇತಿಹಾಸದಲ್ಲಿ ಇದು ಅಭೂತಪೂರ್ವ ಘಟನೆಯಾಗಿತ್ತು. ಸಂವಿಧಾನದ ಪ್ರಕಾರ ಹೊಸ ರಾಷ್ಟ್ರಪತಿ ಆಯ್ಕೆ ಆಗುವವರೆಗೆ ಉಪರಾಷ್ಟ್ರಪತಿ ವಿ ಗಿರಿ ಅವರಿಗೆ ಹುಸೇನ್ ಅವರ ನಿಧನದ ದಿನವೇ ಹಂಗಾಮಿ ರಾಷ್ಟ್ರಪತಿಯಾಗಿ ಪ್ರಮಾಣ ವಚನ ಮಾಡಿಸಲಾಯಿತು. ಅವರು ಸುಮಾರು 3 ತಿಂಗಳು ಈ ಹುದ್ದೆಯಲ್ಲಿ ಸೇವೆ ಸಲ್ಲಿಸಿದ್ರು. ರಾಷ್ಟ್ರಪತಿ ಹುಸೇನ್ ಅವರ ನಿಧನ ಆಡಳಿತಾರೂಢ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದೊಳಗೆ ದೊಡ್ಡ ಮಟ್ಟದ ಅಧಿಕಾರ ಹೋರಾಟಕ್ಕೆ ಕಾರಣ ಆಯಿತು. ಪಕ್ಷ ಕೆ ಕಾಮರಾಜ್ ನೇತೃತ್ವದ ಸಿಂಡಿಕೇಟ್ ಮತ್ತು ಪ್ರಧಾನಿ ಇಂದಿರಾ ಗಾಂಧಿ ನೇತೃತ್ವದ ಬಣದ ನಡುವೆ ತೀವ್ರವಾಗಿ ವಿಭಜಿತವಾಗಿತ್ತು. ಸಿಂಡಿಕೇಟ್ ರಾಷ್ಟ್ರಪತಿ ಸ್ಥಾನಕ್ಕೆ ತಮ್ಮ ಆದ್ಯತೆಯ ಅಭ್ಯರ್ಥಿ ನೀಲಂ ಸಂಜೀವ್ ರೆಡ್ಡಿ ಅವರನ್ನ ನಾಮನಿರ್ದೇಶನ ಮಾಡಿತು. ಆ ಮೂಲಕ ಉಪರಾಷ್ಟ್ರಪತಿಯನ್ನ ಹೆಚ್ಚಾಗಿ ರಾಷ್ಟ್ರಪತಿ ಹುದ್ದೆಗೆ ಪರಿಗಣಿಸುವ ಸಂಪ್ರದಾಯವನ್ನ ಮುರಿಯಿತು. ಪಕ್ಷದೊಳಗೆ ಹಿಡಿತಕ್ಕಾಗಿ ಪ್ರಯತ್ನ ಮಾಡ್ತಾ ಇದ್ದ ಇಂದಿರಾ ಗಾಂಧಿ ಅವರು ಆರಂಭದಲ್ಲಿ ಬಾಬು ಜಗಜೀವನ್ ರಾಮ್ ಅವರ ಹೆಸರನ್ನ ಪ್ರಸ್ತಾಪಿಸಿದ್ರು. ಆದರೆ ಇದನ್ನ ಸಿಂಡಿಕೇಟ್ ತಿರಸ್ಕರಿಸಿತು. ಕಾಂಗ್ರೆಸ್ ಪಕ್ಷ ಸಂಜೀವ್ ರೆಡ್ಡಿ ಅವರನ್ನ ಅಧಿಕೃತವಾಗಿ ನಾಮನಿರ್ದೇಶನ ಮಾಡಿತು. ಉಪರಾಷ್ಟ್ರಪತಿ ವಿ ಗಿರಿ ಅವರು ಸ್ವತಂತ್ರ ಅಭ್ಯರ್ಥಿಯಾಗಿ ರಾಷ್ಟ್ರಪತಿ ಚುನಾವಣೆಗೆ ಸ್ಪರ್ಧಿಸೋಕೆ ನಿರ್ಧಾರ ಮಾಡಿದ್ರು. ಅದೊಂದು ಧೈರ್ಯಶಾಲಿ ಮತ್ತು ಅಭೂತಪೂರ್ವ ಹೆಜ್ಜೆ ಆಗಿತ್ತು. ತಮ್ಮ ರಾಷ್ಟ್ರಪತಿ ಬಿಡ್ ಅನ್ನ ಮುಂದುವರಿಸೋಕೆ ಗಿರಿ ಅವರು 1969ರ ಜುಲೈ 20ರಂದು ಉಪರಾಷ್ಟ್ರಪತಿ ಹುದ್ದೆ ಮತ್ತು ಹಂಗಾಮಿ ರಾಷ್ಟ್ರಪತಿ ಹುದ್ದೆ ಎರಡಕ್ಕೂ ರಾಜೀನಾಮೆ ಕೊಟ್ಟರು. ಈ ರಾಜೀನಾಮೆ ಒಂದು ವಿಶಿಷ್ಟ ಸಾಂವಿಧಾನಿಕ ಪರಿಸ್ಥಿತಿಯನ್ನು ಸೃಷ್ಟಿ ಮಾಡಿತು. ಯಾಕಂದ್ರೆ ರಾಷ್ಟ್ರಪತಿಗಳು ಮತ್ತು ಉಪರಾಷ್ಟ್ರಪತಿಗಳ 2 ಹುದ್ದೆಗಳು ಖಾಲಿಯಾಗಿದ್ವು. ಆಗಿನ ಭಾರತದ ಮುಖ್ಯ ನ್ಯಾಯಮೂರ್ತಿ ಮೊಹಮ್ಮದ್ ಹಿದಾಯತುಲ್ಲಾ ಅವರು ಗಿರಿ ಅವರು ಆಯ್ಕೆಯಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡೋವರೆಗೆ ಹಂಗಾಮಿ ರಾಷ್ಟ್ರಪತಿಯಾಗಿ ಅಧಿಕಾರ ವಹಿಸಿಕೊಳ್ಬೇಕಾಯಿತು. ರಾಷ್ಟ್ರಪತಿ ಚುನಾವಣೆ ಕಾಂಗ್ರೆಸ್ ಪಕ್ಷದ ನಿಯಂತ್ರಣಕ್ಕಾಗಿ ನೇರ ಯುದ್ಧ ಭೂಮಿ ಆಯಿತು. ಚುನಾವಣೆಗೆ ಕೇವಲ 2 ದಿನಗಳ ಮೊದಲು ಇಂದಿರಾ ಗಾಂಧಿ ತಮ್ಮ ಪಕ್ಷದ ಸದಸ್ಯರಿಗೆ ಅಂತಸ್ಸಾಕ್ಷಿಯ ಪ್ರಕಾರ ಮತ ಚಲಾಯಿಸೋಕೆ ಮನವಿ ಮಾಡಿಕೊಂಡ್ರು. ಇದು ಮೂಲತಃ ಕಾಂಗ್ರೆಸ್ ಶಾಸಕರು ವಿ ಗಿರಿ ಅವರಿಗೆ ಮತ ಹಾಕೋಕೆ ಸ್ವತಂತ್ರರು ಅಂತ ಅರ್ಥೈಸಿತು. ಸಿಂಡಿಕೇಟ್ ಪಕ್ಷದ ಅಧಿಕೃತ ಅಭ್ಯರ್ಥಿ ರೆಡ್ಡಿ ಅವರಿಗೆ ತಮ್ಮ 2ನೇ ಆದ್ಯತೆಯ ಮತಗಳನ್ನ ಹಾಕೋಕೆ ಸ್ವತಂತ್ರ ಮತ್ತು ಜನಸಂಘದಂತಹ ವಿರೋಧ ಪಕ್ಷಗಳನ್ನ ಸಂಪರ್ಕ ಮಾಡಿದ್ದೇ ಇಂದಿರಾ ಗಾಂಧಿಗೆ ಲಾಭ ಆಯಿತು. ಇಂದಿರಾ ಗಾಂಧಿ ಈ ವಿಷಯವನ್ನ ಸಿಂಡಿಕೇಟ್ನ ನಡೆಯನ್ನ ಖಂಡಿಸೋಕೆ ಮತ್ತು ಗಿರಿ ಅವರಿಗೆ ಬೆಂಬಲವನ್ನ ಗಳಿಸೋಕೆ ಬಳಸಿಕೊಂಡ್ರು. 1969ರ ಆಗಸ್ಟ್ 16ರಂದು ನಡೆದ ಈ ಚುನಾವಣೆ ಭಾರತಕ್ಕೆ ಸ್ವಾತಂತ್ರ್ಯ ಬಂದ ನಂತರ ನಡೆದ ಅತ್ಯಂತ ಕಠಿಣ ಸ್ಪರ್ಧೆಯಾಗಿತ್ತು. ವಿ ಗಿರಿ ಅವರು ಅಲ್ಪ ಮತಗಳ ಅಂತರದಿಂದ ಚುನಾವಣೆಯಲ್ಲಿ ಗೆದ್ರು.
ಗಿರಿ ಅವರು 4,20,077 ಮತಗಳನ್ನು ಪಡೆದು ನೀಲಂ ಸಂಜೀವ್ ರೆಡ್ಡಿ ಅವರನ್ನ ಸೋಲಿಸಿದ್ರು. ರೆಡ್ಡಿ ಅವರು 4,05,427 ಮತಗಳನ್ನು ಪಡೆದ್ರು. ಕಾಂಗ್ರೆಸ್ನ ಅಧಿಕೃತ ಅಭ್ಯರ್ಥಿ ರೆಡ್ಡಿ ಅವರಿಗಿಂತ ಕಾಂಗ್ರೆಸ್ ಪಕ್ಷದಿಂದ ಗಿರಿ ಅವರಿಗೆ ದೊಡ್ಡ ಪ್ರಮಾಣದ ಮತ ಹೋಗಿರೋದು ಸ್ಪಷ್ಟವಾಗಿ ಕಾಣಿಸ್ತು. 1969ರ ಆಗಸ್ಟ್ 24ರಂದು ವಿ ಗಿರಿ ಅವರು ಭಾರತದ 4ನೇ ರಾಷ್ಟ್ರಪತಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದ್ರು. ತಮ್ಮ ಪಕ್ಷದ ಭಿನ್ನಮತೀಯ ಸಿಂಡಿಕೇಟ್ ವಿರುದ್ಧ ಇಂದಿರಾ ಗೆದ್ರು. ವಿ ಗಿರಿ ಅವರ ಆಯ್ಕೆ ಭಾರತದ ರಾಜಕೀಯ ಇತಿಹಾಸದಲ್ಲಿ ಒಂದು ಹೆಗ್ಗುರುತಾಗಿತ್ತು. ಅತ್ಯುನ್ನತ ಸಾಂವಿಧಾನಿಕ ಹುದ್ದೆಯ ಮೇಲೆ ಪ್ರಧಾನಮಂತ್ರಿಗಳ ಪ್ರಭಾವದ ಶಕ್ತಿಯನ್ನ ಅದು ಪ್ರದರ್ಶನ ಮಾಡಿತು. ಗಿರಿ ಅವರು ರಾಷ್ಟ್ರಪತಿ ಆದಾಗ ಅವರನ್ನ ರಬ್ಬರ್ ಸ್ಟಾಂಪ್ ರಾಷ್ಟ್ರಪತಿ ಅಂತ ನೋಡ್ಲಾಯ್ತು. ಇಂದಿರಾ ಗಾಂಧಿ ಅವರ ಸಂಪುಟದ ಕೆಲವು ಕಾರ್ಮಿಕ ವಿರೋಧಿ ನೀತಿಗಳನ್ನ ಈ ಮಾಜಿ ಕಾರ್ಮಿಕ ಒಕ್ಕೂಟವಾದಿ ವಿರೋಧಿಸಿದ್ರೂ ಕೂಡ ಇಂದಿರಾ ನಿರ್ಧಾರದ ಮೇಲೆ ಪ್ರಭಾವ ಬೀರುವಲ್ಲಿ ವಿಫಲ ಆಗಿದ್ರು. ಇಂದಿರಾ ಗಾಂಧಿ ಅವರು ವಯಸ್ಸಿನಲ್ಲಿ ಹಿರಿಯರಾದ 3 ನ್ಯಾಯಾಧೀಶರ ಬದಲಿಗೆ ಎಎನ್ ರೇ ಅವರನ್ನ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಾಧೀಶರನ್ನಾಗಿ ಆಯ್ಕೆ ಮಾಡಿದಾಗ ಪರಿಸ್ಥಿತಿ ಹದಗೆಟ್ಟಿತು. ನ್ಯಾಯಾಂಗ ವಿಷಯಗಳಲ್ಲಿ ಮಧ್ಯಪ್ರವೇಶಿಸದಂತೆ ಪ್ರಧಾನಿಗೆ ಸಲಹೆ ನೀಡೋಕೆ ಗಿರಿ ಪ್ರಯತ್ನ ಮಾಡಿದ್ರು ಕೂಡ ಅವರನ್ನ ಕಡೆಗಣಿಸಿ ಇಂದಿರಾ ತಮಗೆ ಬೇಕಾದದ್ದನ್ನೇ ಮಾಡಿದ್ರು. ಇಂದಿರಾ ಗಾಂಧಿ ಅವರ ಆಳ್ವಿಕೆಯಲ್ಲಿ ಗಿರಿ ಅವರು ಒತ್ತಡಗಳನ್ನೇ ಎದುರಿಸಬೇಕಾಗಿತ್ತು ಅಂತಾನೆ ದಾಖಲಿಸಲಾಗಿದೆ. ನೀಲಂ ಸಂಜೀವ್ ರೆಡ್ಡಿ ಇಂದಿರಾ ಗಾಂಧಿ ಅವರ ನಿರ್ಧಾರಗಳನ್ನ ಆ ಕಾಲದ ರಾಷ್ಟ್ರಪತಿಗಳು ಆಗಾಗ ಎದುರಿಸಿದ್ದಿತ್ತು. ಆದರೆ ನೀಲಂ ಸಂಜೀವ್ ರೆಡ್ಡಿ ಅವರ ವಿಚಾರಕ್ಕೆ ಬಂದ್ರೆ ಅವರು ಇಂದಿರಾ ವಿರುದ್ಧ ನಿಂತಿದ್ದು 1981ರಲ್ಲಿ. ಪ್ರಿನ್ಸ್ ಚಾರ್ಲ್ಸ್ ಮತ್ತು ಡಯಾನಾ ಸ್ಪೆನ್ಸರ್ ವಿವಾಹವನ್ನ ರಾಣಿ ಎಲಿಜಬೆತ್ ನಿಶ್ಚಯ ಮಾಡಿದ್ದಾಗ ಪ್ರಪಂಚದಾದ್ಯಂತ ನಾಯಕರಿಗೆ ಆಹ್ವಾನ ಬಂದಂತೆ ಭಾರತದ ರಾಷ್ಟ್ರಪತಿಗೂ ಕೂಡ ಆಹ್ವಾನ ಬಂದಿತ್ತು. ಆದರೆ ಇಂಗ್ಲೆಂಡಿನ ಈ ಸಮಾರಂಭದಲ್ಲಿ ಇಂದಿರಾ ಗಾಂಧಿ ಸ್ವತಃ ಪಾಲ್ಗೊಳ್ಳುವ ಆಸೆಯನ್ನ ಇಟ್ಕೊಂಡಿದ್ರು. ರಾಜತಾಂತ್ರಿಕವಾಗಿ ಭಾರತದ ಒಬ್ಬ ನಾಯಕರು ಮಾತ್ರ ಹೋಗೋದು ಸೂಕ್ತವಾಗಿರುತ್ತೆ. ಹಾಗಿದ್ದಾಗ ರೆಡ್ಡಿ ಅವರು ತಮಗೆ ಹೋಗೋಕೆ ಅಧಿಕೃತ ಅನುಮತಿ ಕೊಡದೇ ಇದ್ದಾಗ ಖಾಸಗಿಯಾಗಿ ಸಾಮಾನ್ಯ ಪ್ರವಾಸಿಯಂತೆ ಮದುವೆಗೆ ಹಾಜರಾಗುವುದಾಗಿ ಹೇಳಿದ್ರು. ಕೊನೆಗೆ ಇಂದಿರಾ ಅವರೇ ಹಿಂದೆ ಸರಿಬೇಕಾಯಿತು ಮತ್ತು ರೆಡ್ಡಿ ಬ್ರಿಟಿಷ್ ರಾಯಲ್ ಕುಟುಂಬದ ವಿವಾಹದಲ್ಲಿ ಭಾಗಿಯಾಗಿ ತಮ್ಮ ಕನಸನ್ನ ಈಡೇರಿಸಿಕೊಂಡಿದ್ರು. ಪ್ರತಿಭಾ ಪಾಟೀಲ್ ದೇಶದ ಮೊದಲ ಮಹಿಳಾ ರಾಷ್ಟ್ರಪತಿ ಪ್ರತಿಭಾ ಪಾಟೀಲ್ ಅವ್ರ ಬಗ್ಗೆ ಇದ್ದ ದೊಡ್ಡ ಆರೋಪ ಅಂದ್ರೆ ಅವರು ತಮ್ಮ ಹುದ್ದೆಯನ್ನ ವೈಯಕ್ತಿಕ ಲಾಭಕ್ಕೆ ಬಳಸಿಕೊಳ್ಳೋದ್ರ ಬಗ್ಗೆ ಹೆಚ್ಚು ಆಸಕ್ತರಾಗಿದ್ರು ಅನ್ನೋದು. ನಿಯಮದಂತೆ ರಾಷ್ಟ್ರಪತಿಗಳು ಅಧಿಕಾರ ತೊರೆದ ನಂತರ ದೆಹಲಿ ಅಥವಾ ಅವರ ತವರು ರಾಜ್ಯದಲ್ಲಿ ಸರ್ಕಾರಿ ವಸತಿ ಗೃಹದಲ್ಲಿ ವಾಸ ಮಾಡಬೇಕಾಗತ್ತೆ. ಆದ್ರೆ ಪುಣೆಯಲ್ಲಿ 2,60,000 ಚದರ ಅಡಿ ವಿಸ್ತೀರ್ಣದ ಮಿಲಿಟರಿ ಜಾಗದಲ್ಲಿ ಮಹಲ್ ನಿರ್ಮಿಸೋಕೆ ಸಾರ್ವಜನಿಕ ಹಣವನ್ನ ಬಳಸಿದ್ದ ಆರೋಪ ಅವರ ಮೇಲಿತ್ತು. ನಿವೃತ್ತಿ ನಂತರ ರಾಷ್ಟ್ರಪತಿಗಳು ಸರ್ಕಾರಿ ವಾಹನವನ್ನ ಪಡಿಬಹುದು ಅಥವಾ ಅವರ ಖಾಸಗಿ ವಾಹನಗಳಿಗೆ ಇಂಧನ ಬತ್ತಿಯನ್ನ ಪಡಿಬಹುದು. 2ರಲ್ಲಿ ಒಂದನ್ನ ಆಯ್ಕೆ ಮಾಡೋಕೆ ಕೇಳಿದಾಗ ಪ್ರತಿಭಾ ಪಾಟೀಲ್ ಅವರು 2 ಇರ್ಲಿ ಅಂತ ಒತ್ತಾಯಿಸಿದ್ರು. ಕೆಲವೊಮ್ಮೆ ರಾಷ್ಟ್ರಪತಿಗಳು ವಿದೇಶಗಳಿಂದ ಕೂಡ ಉಡುಗೊರೆಗಳನ್ನ ಪಡಿತಾರೆ. ಅದರ ಮೇಲಿನ ಹಕ್ಕು ಸರ್ಕಾರದಾಗಿದ್ರೂ ಕೂಡ ಪ್ರತಿಭಾ ಪಾಟೀಲ್ ಅವರು ಮಾತ್ರ ಆರಂಭದಲ್ಲಿ ಯಾವ ಉಡುಗೊರೆಗಳನ್ನು ಬಿಟ್ಕೊಡ್ತಿರ್ಲಿಲ್ಲ ಅಂತ ಹೇಳಲಾಗಿದೆ. ಕಡೆಗೆ ಅವರ ಬಳಿ ಇದ್ದ ಹಲವಾರು ಉಡುಗೊರೆಗಳನ್ನ ರಾಷ್ಟ್ರಪತಿ ಭವನಕ್ಕೆ ತರಲಾಯಿತು ಅಂತ ವರದಿಯೊಂದು ಹೇಳುತ್ತೆ. ಸಂಸದೀಯ ನೆಲೆಯಲ್ಲಿ ರಾಷ್ಟ್ರಪತಿಗಳು ಸಚಿವ ಸಂಪುಟದ ಸಲಹೆಯಂತೆ ನಡೆಯೋಕೆ ಬದ್ಧರಾಗಿರ್ತಾರೆ. ಇದನ್ನ ಸಂವಿಧಾನದಲ್ಲಿ ಎಲ್ಲಿಯೂ ಉಲ್ಲೇಖ ಮಾಡಿಲ್ಲವಾದ್ರೂ ಒಂದು ಸಂಪ್ರದಾಯವಾಗಿ ನಡ್ಕೊಂಡು ಬಂದಿದೆ. ಇದು ದೇಶದ ಅತ್ಯುನ್ನತ ಕಾರ್ಯಾಂಗದಲ್ಲಿ ಸಾಮರಸ್ಯ ಕಾಪಾಡಿಕೊಳ್ಳೋಕೆ ಮತ್ತು ಯಾವುದೇ ರೀತಿಯ ಪ್ರಕ್ಷುಬ್ಧತೆಗೆ ಹೋಗೋದನ್ನ ತಡೆಯುವ ಉದ್ದೇಶದ್ದಾಗಿದೆ. ಆದರೂ ಕೂಡ ಕೆಲವು ಸಲ ಘರ್ಷಣೆಗಳು ತಪ್ಪಿಲ್ಲ. ರಾಷ್ಟ್ರಪತಿಗಳು ಮತ್ತು ಸಚಿವ ಸಂಪುಟದ ನಡುವಿನ ಅಂತಹ ಮೊದಲ ಸಂಘರ್ಷ ಸೆಪ್ಟೆಂಬರ್ 1951ರಲ್ಲಿ ಕಂಡುಬಂತು. ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅವರು ಸಂಪುಟದ ಸಲಹೆಯಂತೆ ಹಿಂದೂ ಸಂಹಿತೆ ಮಸೂದೆಗೆ ಸಹಿ ಹಾಕೋಕೆ ತಯಾರಿರಲಿಲ್ಲ. ಯಾಕೆಂದ್ರೆ ಕಾಯ್ದೆಯ ಕೆಲವು ನಿಬಂಧನೆಗಳಿಗೆ ಅವರ ವಿರೋಧ ಇತ್ತು. ಸಂಪುಟದ ಸಲಹೆಯನ್ನ ಲೆಕ್ಕಿಸದೆ ತಮ್ಮ ಸ್ವಂತ ವಿವೇಚನೆ ಚಲಾಯಿಸಬಹುದೇ ಅಂತ ತಿಳಿಯೋಕೆ ಅವರು ಬಯಸಿದ್ರು. ಸಾಂವಿಧಾನಿಕ ಸರ್ಕಾರದ ಸಂಪೂರ್ಣ ಪರಿಕಲ್ಪನೆಯಲ್ಲಿ ಇದಕ್ಕೆ ಅವಕಾಶವಿಲ್ಲ ಅಂತ ನೆಹರು ಹೇಳಿದ್ರು. ಆದರೂ ಕೂಡ ರಾಜೇಂದ್ರ ಪ್ರಸಾದ್ ಈ ವಿಷಯದಲ್ಲಿ ಅಟಾರ್ನಿ ಜನರಲ್ ಅವರ ಸಲಹೆ ಕೇಳಿದ್ರು. ರಾಷ್ಟ್ರಪತಿ ಸಚಿವ ಸಂಪುಟ ನೀಡುವ ಸಲಹೆಯ ಪ್ರಕಾರ ಕಾರ್ಯನಿರ್ವಹಿಸೋಕೆ ಬದ್ಧರಾಗಿದ್ದಾರೆ ಮತ್ತು ಸಲಹೆಯಂತೆ ನಡೆಯದೇ ಇರೋದು ಸಾಂವಿಧಾನಿಕವಾಗಿ ಅನುಚಿತವಾಗಿರುತ್ತೆ ಅಂತ ಅಟಾರ್ನಿ ಜನರಲ್ ಸ್ಪಷ್ಟವಾಗಿ ಹೇಳಿದ್ರು. ಈ ಉತ್ತರದಿಂದ ರಾಜೇಂದ್ರ ಪ್ರಸಾದ್ ತೃಪ್ತರಾಗದೇ ಇದ್ರೂ ಕೂಡ ಹೊಸ ಗಣರಾಜ್ಯವನ್ನ ಸಮಸ್ಯೆಗಳಿಗೆ ಸಿಲುಕಿಸೋಕೆ ಬಯಸದೆ ಮಸೂದೆಗೆ ಸಹಿ ಹಾಕೋಕೆ ಒಪ್ಕೊಂಡಿದ್ರು ಅನ್ನೋ ಉಲ್ಲೇಖ ಇದೆ. ನೆಹರು ಮತ್ತು ರಾಜೇಂದ್ರ ಪ್ರಸಾದ್ ನಡುವೆ ಕೆಲ ವಿಷಯಗಳಲ್ಲಿ ಭಿನ್ನಾಭಿಪ್ರಾಯಗಳಿದ್ರೂ ಕೂಡ ಸಾಂವಿಧಾನಿಕ ವ್ಯವಸ್ಥೆಯ ಸುಗಮ ಕಾರ್ಯನಿರ್ವಹಣೆಗೆ ಸಂಬಂಧ ಸೌಹಾರ್ದಯುತವಾಗಿ ಇರೋದು ಬಹಳ ಮುಖ್ಯ ಅಂತ ಅವರಿಗೆ ತಿಳಿದಿತ್ತು. ಡಾಕ್ಟರ್ ರಾಜೇಂದ್ರ ಪ್ರಸಾದ್ ನಂತರದ ಅಧ್ಯಕ್ಷರು ಯಾವುದೇ ಚರ್ಚೆಯಲ್ಲಿ ಸಕ್ರಿಯವಾಗಿ ಭಾಗವಹಿಸಲಿಲ್ಲ. ಎಲ್ಲರೂ ಹೆಚ್ಚಾಗಿ ಸಚಿವ ಸಂಪುಟದ ನೆರವು ಮತ್ತು ಸಲಹೆಯನ್ನ ಅನುಸರಿಸಿ ನಡ್ಕೊಂಡು ಹೋದ್ರು. ಇದೊಂದು ರೀತಿಯ ಸ್ವೀಕೃತ ಸಂಪ್ರದಾಯ ಆಗಿದೆ. ಆದರೆ 111ನೇ ವಿಧಿ ಅಡಿಯಲ್ಲಿ ರಾಷ್ಟ್ರಪತಿಗಳ ಅಧಿಕಾರಗಳು ಸಚಿವ ಸಂಪುಟದ ನೆರವು ಮತ್ತು ಸಲಹೆಗೆ ಒಳಪಡೋದಿಲ್ಲ. ಅವರ ಒಪ್ಪಿಗೆ ಇಲ್ಲದೆ ಯಾವುದೇ ಮಸೂದೆ ಕಾನೂನಾಗೋದಕ್ಕೆ ಸಾಧ್ಯ ಇಲ್ಲ.
ಮತ್ತವರು ನಿರ್ದಿಷ್ಟ ಮಸೂದೆಯನ್ನ ಸೂಕ್ತ ಅಲ್ಲ ಅಂತ ಪರಿಗಣಿಸಿದ್ರೆ ಮಸೂದೆಯನ್ನ ಮರುಪರಿಶೀಲನೆಗೆ ಹಿಂತಿರುಗಿಸಬಹುದು ಅಥವಾ ಅನಿರ್ದಿಷ್ಟ ಅವಧಿಗೆ ತಡೆ ಹಿಡಿಬಹುದು. ಈ ಅಧಿಕಾರವನ್ನ ಬಳಸಿಕೊಂಡು ರಾಷ್ಟ್ರಪತಿಗಳಾದ ಜೈಲ್ ಸಿಂಗ್ ಅಥವಾ ಅಧ್ಯಕ್ಷ ಆರ್ ವೆಂಕಟರಾಮನ್ ಅವರು 1986ರ ಅಂಚೆ ಕಚೇರಿ ತಿದ್ದುಪಡಿ ಮಸೂದೆಗೆ ಒಪ್ಪಿಗೆ ನೀಡಿರಲಿಲ್ಲ. ಅವರು ಮಸೂದೆಯ ಮೇಲ್ ಸೆನ್ಸಾರ್ಶಿಪ್ ಷರತ್ತನ್ನ ವಿರೋಧಿಸಿದ್ರು. ಆರ್ ವೆಂಕಟರಾಮನ್ ಅವರು ಈ ವಿಷಯದಲ್ಲಿ ಅಟಾರ್ನಿ ಜನರಲ್ ಅವರನ್ನ ಸಂಪರ್ಕಿಸುವಂತೆ ಪ್ರಧಾನಿಗೆ ಸಲಹೆ ನೀಡುವ ಹಂತಕ್ಕೆ ಹೋದ್ರು. ಇದು ಪ್ರಧಾನಿ ಮತ್ತು ರಾಷ್ಟ್ರಪತಿಗಳ ನಡುವೆ ದೊಡ್ಡ ಸಂಘರ್ಷಕ್ಕೆ ಕಾರಣ ಆಗಬಹುದಿತ್ತು. ಆದರೆ ಸಚಿವ ಸಂಪುಟ ಮಸೂದೆಯನ್ನ ಮತ್ತೆ ಅನುಮೋದನೆಗೆ ಕಳುಹಿಸದ ಕಾರಣ ಅಂತಹ ಸಂಘರ್ಷ ತಪ್ಪಿತು. ಅದೇ ರೀತಿ 123ನೇ ವಿಧಿ ಅಡಿಯಲ್ಲಿ ರಾಷ್ಟ್ರಪತಿಗಳಿಗೆ ತಮಗೆ ಒಪ್ಪಿಗೆಯಾದರಷ್ಟೇ ಸುಗ್ರೀವಾಜ್ಞೆ ಪ್ರಕಟಿಸುವ ಅಧಿಕಾರವನ್ನ ನೀಡಲಾಗಿದೆ. ಈ ಅಧಿಕಾರವನ್ನ ಬಳಸಿಕೊಂಡು ರಾಷ್ಟ್ರಪತಿ ಡಾಕ್ಟರ್ ಶಂಕರ್ ದಯಾಳ್ ಶರ್ಮಾ ಅವರು ನರಸಿಂಹರಾವ್ ಸರ್ಕಾರ ರಚಿಸಿದ್ದ 2 ಸುಗ್ರೀವಾಜ್ಞೆಗಳನ್ನ ಘೋಷಿಸೋಕೆ ಒಪ್ಪಿಗೆ ನೀಡಿರಲಿಲ್ಲ. ರಾಷ್ಟ್ರಪತಿ ಡಾಕ್ಟರ್ ಎಪಿಜೆ ಅಬ್ದುಲ್ ಕಲಾಂ ಅವರು ಲಾಭದಾಯಕ ಹುದ್ದೆ ಮಸೂದೆಗೆ ಒಪ್ಪಿಗೆ ನೀಡದೇ ಇರುವುದಕ್ಕೂ ಕೂಡ ಅದೇ ಅಧಿಕಾರವನ್ನ ಬಳಸಿತು. ಯಾಕಂದ್ರೆ ಅವರು ಇದನ್ನ ಕೆಲವು ರಾಜಕೀಯ ಲಾಭಕ್ಕಾಗಿ ಘೋಷಣೆ ಮಾಡಲಾಗಿದೆಯೇ ಹೊರತು ಸಾಮಾನ್ಯ ತತ್ವಗಳಿಗಾಗಿ ಅಲ್ಲ ಅಂತ ಭಾವಿಸಿದ್ರು. ಈ ಉದಾಹರಣೆಗಳು ರಾಷ್ಟ್ರಪತಿಗಳ ಕ್ರಿಯಾಶೀಲ ಮುಖವನ್ನ ತೋರಿಸುತ್ತೆ. ಅಲ್ಲಿ ಅವರು ದೇಶದ ಜನರ ವಿಶಾಲ ಹಿತಾಸಕ್ತಿಗಾಗಿ ಸರ್ಕಾರದ ಸಲಹೆಯನ್ನ ತಿರಸ್ಕರಿಸುವ ಧೈರ್ಯ ಮಾಡ್ತಾರೆ. ಆದರೂ ಕೆಲವೊಮ್ಮೆ ಇದು ಇಡೀ ಸಾಂವಿಧಾನಿಕ ವ್ಯವಸ್ಥೆಯನ್ನೇ ಬಿಕ್ಕಟ್ಟಿನಲ್ಲಿ ಸಿಲುಕಿಸಬಹುದು ಅನ್ನೋ ಆತಂಕ ಕೂಡ ಇದೆ. ಉಪರಾಷ್ಟ್ರಪತಿಗಳ ವಿಷಯಕ್ಕೆ ಬಂದ್ರೆ ಅವಧಿಗೆ ಮೊದಲೇ ರಾಜೀನಾಮೆ ನೀಡಿದವರಲ್ಲಿ ಧನ್ಕರ್ 3ನೇವರಾಗಿದ್ದಾರೆ. ಧನ್ಕರ್ ರಾಜೀನಾಮೆ ಹಿಂದೆ ಹಲವು ಊಹಾಪೋಹಗಳಿವೆ. ಅದೇ ರೀತಿ ವಿ ಗಿರಿ ಉಪರಾಷ್ಟ್ರಪತಿ ಹುದ್ದೆಗೆ ರಾಜೀನಾಮೆ ನೀಡಿದಾಗಲೂ ಕೂಡ ಅದು ರಾಜಕೀಯ ಸಂಚಲನವನ್ನ ಮೂಡಿಸಿತ್ತು. ಮೇ 3, 1969ರಂದು ರಾಷ್ಟ್ರಪತಿಗಳಾಗಿದ್ದ ಜಾಕಿರ್ ಹುಸೇನ್ ನಿಧನದ ನಂತರ ಹಂಗಾಮಿ ರಾಷ್ಟ್ರಪತಿಯಾಗಿ ಅಧಿಕಾರವನ್ನ ವಹಿಸಿಕೊಂಡಿದ್ದ ಉಪರಾಷ್ಟ್ರಪತಿ ವಿ ಗಿರಿ ಅವರು ಆ ಹುದ್ದೆಗೆ ರಾಜೀನಾಮೆ ನೀಡಿದ್ರು. ಅಧಿಕಾರಾವಧಿ ಪೂರ್ಣಗೊಳಿಸದೇ ಹೋದ ಮೊದಲ ಉಪರಾಷ್ಟ್ರಪತಿ ಕೂಡ ಅವರೇ ಆಗಿದ್ದಾರೆ. ಜಾಕಿರ್ ಹುಸೇನ್ ನಿಧನದ ನಂತರ 6 ತಿಂಗಳಲ್ಲಿ ರಾಷ್ಟ್ರಪತಿ ಚುನಾವಣೆ ನಡೀಬೇಕಿತ್ತು. ಆದರೆ ಮೇ 13ರಂದು ಸದ್ಯಕ್ಕೆ ಅವರ ಅನುಪಸ್ಥಿತಿಯಲ್ಲಿ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಾಧೀಶರು ರಾಷ್ಟ್ರಪತಿ ಪಾತ್ರವನ್ನು ನಿರ್ವಹಿಸುತ್ತಾರೆ ಅನ್ನೋ ಕಾನೂನು ಬಂತು. ಸ್ವತಂತ್ರ ಅಭ್ಯರ್ಥಿಯಾಗಿ ರಾಷ್ಟ್ರಪತಿ ಚುನಾವಣೆಯಲ್ಲಿ ಸ್ಪರ್ಧಿಸೋಕೆ ಗಿರಿಯವರು ರಾಜೀನಾಮೆ ನೀಡುವ ಸುದ್ದಿ ಹರಡಿದ್ದಾಗ ಬೆಂಗಳೂರಿನಲ್ಲಿ ಕಾಂಗ್ರೆಸ್ ಸಭೆ ನಡೆಯಿತು. ರಾಷ್ಟ್ರಪತಿ ಚುನಾವಣೆಗೆ ನೀಲಂ ಸಂಜೀವ್ ರೆಡ್ಡಿ ಮತ್ತು ಬಾಬು ಜಗಜೀವನ್ ರಾಮ್ ಹೆಸರುಗಳು ಪ್ರಸ್ತಾಪ ಆದವು. ತೀರ್ಮಾನ ಎಸ್ ನಿಜಲಿಂಗಪ್ಪ ಅವರ ಕೈಯಲ್ಲಿತ್ತು. ನೀಲಂ ಸಂಜೀವ್ ರೆಡ್ಡಿ ಅವರನ್ನ ಅವರ ಅಧಿಕೃತ ಅಭ್ಯರ್ಥಿಯನ್ನಾಗಿ ಮಾಡಲಾಯಿತು. ಮತ್ತೊಂದು ಕಡೆ ಇಂದಿರಾ ಗಾಂಧಿ ವಿ ಗಿರಿಯನ್ನ ಬೆಂಬಲಿಸೋಕೆ ನಿರ್ಧಾರ ಮಾಡಿದ್ರು. ಇಂದಿರಾ ಗಾಂಧಿ ಮತ್ತು ನಿಜಲಿಂಗಪ್ಪ ಸಿಂಡಿಕೇಟ್ ನಡುವಿನ ಸಂಘರ್ಷ ಸ್ಪಷ್ಟವಾಗಿತ್ತು. ಗಿರಿ ಜುಲೈ 2, 1969ರಂದು ಉಪರಾಷ್ಟ್ರಪತಿ ಮತ್ತು ಹಂಗಾಮಿ ಅಧ್ಯಕ್ಷ ಹುದ್ದೆಗೆ ರಾಜೀನಾಮೆ ಕೊಟ್ಟರು. ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿ ಮೊಹಮ್ಮದ್ ಹಿದಾಯತುಲ್ಲಾ ಹಂಗಾಮಿ ರಾಷ್ಟ್ರಪತಿ ಆದರು. ಅವರು ಮುಂದಿನ 35 ದಿನಗಳವರೆಗೆ ದೇಶದ ರಾಷ್ಟ್ರಪತಿಯಾಗಿ ಉಳಿದ್ರು ಮತ್ತು ಆ ಹುದ್ದೆಯಲ್ಲಿ ಅವರು ಅಮೆರಿಕ ಅಧ್ಯಕ್ಷ ರಿಚರ್ಡ್ ನಿಕ್ಸನ್ ಅವರ ಆತಿಥ್ಯವನ್ನು ವಹಿಸಿಕೊಂಡ್ರು. ಈ ಸಂದರ್ಭ ಇಲ್ಲಿಯವರೆಗಿನ ಇತಿಹಾಸದಲ್ಲಿ ಅಂತಹ ಏಕೈಕ ಘಟನೆ ಆಗಿದೆ. ರಾಷ್ಟ್ರಪತಿ ಹುದ್ದೆಗೆ 2 ಪ್ರಮುಖ ಅಭ್ಯರ್ಥಿಗಳಾಗಿ ನೀಲಂ ಸಂಜೀವ್ ರೆಡ್ಡಿ ಮತ್ತು ವಿ ಗಿರಿ ಮುಖಾಮುಖಿಯಾದ್ರು. ಪಕ್ಷದ ಅಧಿಕೃತ ಅಭ್ಯರ್ಥಿಯ ಆಯ್ಕೆ ಬಹುತೇಕ ಖಚಿತ ಅಂತಾನೆ ಹೇಳಲಾಗಿತ್ತು. ಆದರೆ ಇಂದಿರಾ ಬೆಂಬಲಿಸಿದ್ದ ಗಿರಿ ಕೇವಲ 1.5% ಮತಗಳ ಅಂತರದಿಂದ ಗೆದ್ದಿದ್ರು. ಗಿರಿ ಅವರ ಜೊತೆಗೆ ಅದು ಇಂದಿರಾ ಅವರಿಗೂ ಒಂದು ರೀತಿ ಗೆಲುವಾಗಿತ್ತು ಮತ್ತು ಅದರೊಂದಿಗೆ ಕಾಂಗ್ರೆಸ್ ಸಿಂಡಿಕೇಟ್ ಕೈಯಿಂದ ಜಾರಿತು. ಗಿರಿ ಅವರ ನಂತರ ಉಪರಾಷ್ಟ್ರಪತಿ ಹುದ್ದೆಗೆ ರಾಜೀನಾಮೆ ನೀಡಿದ ಮತ್ತೊಬ್ಬರು ಬೈರೋನ್ ಸಿಂಗ್ ಶೆಖಾವತ್. ಕಾಂಗ್ರೆಸ್ ನೇತೃತ್ವದ ಯುಪಿಎ ಅಭ್ಯರ್ಥಿ ಪ್ರತಿಭಾ ಪಾಟೀಲ್ ವಿರುದ್ಧ ರಾಷ್ಟ್ರಪತಿ ಚುನಾವಣೆಯಲ್ಲಿ ಸೋತ ನಂತರ ಉಪರಾಷ್ಟ್ರಪತಿ ಬೈರೋನ್ ಸಿಂಗ್ ಶೆಖಾವತ್ ಜುಲೈ 21, 2007ರಂದು ಹುದ್ದೆಗೆ ರಾಜೀನಾಮೆ ನೀಡಿದ್ರು. ಶೆಖಾವತ್ ರಾಜೀನಾಮೆ ನಂತರ ಉಪರಾಷ್ಟ್ರಪತಿ ಹುದ್ದೆ 21 ದಿನಗಳ ಕಾಲ ಖಾಲಿಯಾಗಿತ್ತು. ನಂತರ ಹಾಮಿದ್ ಅನ್ಸಾರಿ ಆ ಸ್ಥಾನಕ್ಕೆ ಆಯ್ಕೆಯಾದರು. ಉಪರಾಷ್ಟ್ರಪತಿಗಳಾದ ಆರ್ ವೆಂಕಟರಾಮನ್, ಶಂಕರ್ ದಯಾಳ್ ಶರ್ಮಾ ಮತ್ತು ಕೆಆರ್ ನಾರಾಯಣನ್ ಕೂಡ ತಮ್ಮ ಹುದ್ದೆಗಳಿಗೆ ರಾಜೀನಾಮೆ ನೀಡಿದ್ರು. ಆದರೆ ಅವರು ರಾಜೀನಾಮೆ ನೀಡಿದ್ದು ರಾಷ್ಟ್ರಪತಿಗಳಾಗಿ ಆಯ್ಕೆಯಾದ ನಂತರ. ಕೃಷ್ಣಕಾಂತ್ ಅಧಿಕಾರದಲ್ಲಿರುವಾಗಲೇ ನಿಧನರಾದ ಏಕೈಕ ಉಪರಾಷ್ಟ್ರಪತಿ. ಈಗ ಉಪರಾಷ್ಟ್ರಪತಿ ಹುದ್ದೆಗೆ ರಾಜೀನಾಮೆ ನೀಡಿರುವ ಧನ್ಕರ್ ಈ ಹುದ್ದೆಗೆ ಮೊದಲು ಪಶ್ಚಿಮ ಬಂಗಾಳ ರಾಜ್ಯಪಾಲರಾಗಿದ್ದಾಗಲೂ ಕೂಡ ಸರ್ಕಾರದೊಂದಿಗೆ ಸತತ ಸಂಘರ್ಷವನ್ನ ಹೊಂದಿದ್ರು. ಅವರು ಆ ಹುದ್ದೆಯಲ್ಲಿ ಬಿಜೆಪಿ ವ್ಯಕ್ತಿಯಾಗಿಯೇ ಕೆಲಸ ಮಾಡಿದ್ರು. ಉಪರಾಷ್ಟ್ರಪತಿಯಾಗಿ ರಾಜ್ಯಸಭೆಯ ಅಧ್ಯಕ್ಷರಾಗಿಯೂ ಅವರು ವಿಪಕ್ಷಗಳನ್ನ ಬಿಜೆಪಿಯ ವ್ಯಕ್ತಿಯಾಗಿಯೇ ನಡೆಸಿಕೊಂಡಿದ್ರು. ಕಡೆಗದು ಯಾವ ಮಟ್ಟಕ್ಕೆ ಹೋಯಿತು ಅಂತಂದ್ರೆ ಅವರ ವಿರುದ್ಧ ವಿರೋಧ ಪಕ್ಷಗಳು ಅವಿಶ್ವಾಸ ನಿರ್ಣಯ ತಂದವು. ಡಿಸೆಂಬರ್ 10, 2024ರಂದು 60ಕ್ಕೂ ಹೆಚ್ಚು ವಿಪಕ್ಷದ ಸಂಸದರು ಆರ್ಟಿಕಲ್ 67B ಉಲ್ಲೇಖಿಸಿ ಧನ್ಕರ್ ವಿರುದ್ಧ ಅವಿಶ್ವಾಸ ನಿರ್ಣಯ ಮಂಡಿಸಿದ್ರು. ಅವರು ಸಾಂವಿಧಾನಿಕ ನಿಷ್ಪಕ್ಷಪಾತವನ್ನ ತ್ಯಜಿಸಿದ್ದಾರೆ ಮತ್ತು ಸರ್ಕಾರದ ಮುಖವಾಣಿಯಾಗಿ ಕೆಲಸ ಮಾಡ್ತಿದ್ದಾರೆ ಅಂತ ವಿರೋಧ ಪಕ್ಷಗಳು ಆರೋಪಿಸಿದ್ವು.
ಸ್ವತಂತ್ರ ಭಾರತದಲ್ಲಿ ಅವಿಶ್ವಾಸ ನಿರ್ಣಯ ಎದುರಿಸಿದ ಮೊದಲ ಉಪರಾಷ್ಟ್ರಪತಿ ಅನ್ನೋ ಕಪ್ಪು ಚುಕ್ಕೆ ಕೂಡ ಧನ್ಕರ್ ಅವರಿಗೇನೆ ಅಂಟಿಕೊಂಡಿದೆ. ಇದು ಈ ವಾರದ ಅವಲೋಕನ. ಈ ರೀತಿಯ ಬೇರೆ ಬೇರೆ ವಿಶೇಷ ಕಾರ್ಯಕ್ರಮಗಳನ್ನ ತಾವು ನೋಡಬೇಕಾದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.